ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಅಯೋಗ್ಯರ ಸವಾಲ್, ಅಯೋಗ್ಯರ ಮಧ್ಯೆ ಬಹುದೊಡ್ಡ ಕದನ ಸೃಷ್ಟಿಯಾಗಿದೆ. ಯಾರೀ ಅಯೋಗ್ಯರು? ಸಾಮಾಜಿಕ ಮಾಧ್ಯಮಗಳಲ್ಲಿ ಅಯೋಗ್ಯತನದ ಉತ್ತರದ ಮೂಲಕ ನಾವಿಬ್ಬರು ಅಯೋಗ್ಯರು ಎನ್ನುವ ಸಂದೇಶವನ್ನು ಈ ನಾಡಿನ ಜನರಿಗೆ ಎರಡು ರಾಷ್ಟ್ರೀಯ ಪಕ್ಷಗಳ ತಮ್ಮ ಅಯೋಗ್ಯತನವನ್ನು ಇಂದು ಅನಾವರಣಗೊಳಿಸಿದ್ದಾರೆ. ಫೆಬ್ರವರಿ 27ರಂದು ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾದ ಕಾಂಗ್ರೆಸ್ನ 3 ಸದಸ್ಯರು ಮತ್ತು ಬಿಜೆಪಿಯ ಒಬ್ಬ ಸದಸ್ಯರ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಕೂಗಿದ್ದಾರೆ ಎನ್ನಲಾಗುವ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಹಿಡಿದುಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರ ಮಧ್ಯೆ ಕೆಸರೆರ ಚಾಟದ ನಡುವೆ ಸಾಮಾಜಿಕ ಮಾಧ್ಯಮದಲ್ಲಿ ಅಯೋಗ್ಯತನದ ಒಂದು ಟ್ವೀಟ್ ಅವರ ಅಯೋಗ್ಯತನಕ್ಕೆ ಕೈಗನ್ನಡಿ ಹಿಡಿದಂತಿದೆ. ಹಾಗಾದ್ರೆ ಟ್ವಿಟರ್ ಹ್ಯಾಂಡಲ್ ಮಾಡ್ತಕ್ಕಂತ ನಾಯಕರಿಗಾಗಿರ್ಬೋದು, ಕಾರ್ಯಕರ್ತರಿಗಾಗಿರ್ಬೋದು, ಆ ಒಂದು ಸಂದೇಶದ ಘನತೆ ಅಥವಾ ಮೌಲ್ಯದ ಅರಿವಿಗೆ ಇಲ್ಲದಂತೆ ಪೋಸ್ಟ್ ಮಾಡಿದ್ರ? ಯಾಕೆ ಈ ಪ್ರಶ್ನೆಗಳೆಲ್ಲ ಉದ್ಭವಿಸುತ್ತೆ ಅಂದ್ರೆ, ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಕಾರ್ಯಕರ್ತರು ಕೂಗಿದ್ದಾರೆ ಎನ್ನಲಾಗುವ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಮತ್ತು ನಾಸೀರ್ ಸಾಬ್ ಜಿಂದಾಬಾದ್, ಈ ಎರಡೂ ಘೋಷಣೆಗಳು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ಸಾಮ್ಯತೆ ಇರುವ ಹಿನ್ನೆಲೆಯಲ್ಲಿ ಅದು ಒಂದು ವಿವಾದದ ಸ್ವರೂಪ ಪಡೆದಿರುವ ಸಂದರ್ಭದಲ್ಲಿ ಬಿಜೆಪಿ ತನ್ನ ಅಧಿಕೃತ ಖಾತೆಯಲ್ಲಿ ಭಾರತದಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸುವವರ ಕೈಗಳನ್ನು ಎಡೆಮುರಿ ಕಟ್ಟಿ ಕಾಂಗ್ರೆಸ್ನ ಚಿಹ್ನೆಯನ್ನು ಬಳಸಿ ಆಂಟಿ ನ್ಯಾಷನಲ್ ಕಾಂಗ್ರೆಸ್, ಆಂಟಿ ಇಂಡಿಯಾ ಕಾಂಗ್ರೆಸ್ ಎನ್ನುವ ಹ್ಯಾಶ್ ಟ್ಯಾಗ್ ನೊಂದಿಗೆ ಪೋಸ್ಟ್ ಮಾಡಿದೆ. ಅದಕ್ಕೆ ಪ್ರತ್ಯುತ್ತರವೆಂಬಂತೆ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಖಾತೆಯಿಂದ ಅಯೋಗ್ಯ ಬಿಜೆಪಿ ಕರ್ನಾಟಕ ಈ ಅವಹೇಳನಕಾರಿ ಪೋಸ್ಟ್ ಡಿಲೀಟ್ ಮಾಡದಿದ್ದರೆ ಕಾಂಗ್ರೆಸ್ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು. ಇದಕ್ಕೆ ಪ್ರತ್ಯುತ್ತರವೆಂಬಂತೆ ಬಿಜೆಪಿಯು ಕೂಡ ಟ್ವೀಟ್ ಒಂದನ್ನು ಮಾಡಿದೆ. ನೀವು ದೂರು ದಾಖಲಿಸುವುದು ಭಾರತದಲ್ಲಿಯೋ ಪಾಕಿಸ್ತಾನದಲ್ಲಿಯೋ ಆಂಟಿ ನ್ಯಾಷನಲ್ ಕಾಂಗ್ರೆಸ್, ಆಂಟಿ ಇಂಡಿಯಾ ಕಾಂಗ್ರೆಸ್ ಎನ್ನುವ ಹ್ಯಾಶ್ ಟ್ಯಾಗ್ ನೊಂದಿಗೆ ಬಿಜೆಪಿ ಕೂಡ ಪ್ರತ್ಯುತ್ತರ ನೀಡಿದೆ. ಹಾಗಾದ್ರೆ ಈ ಎರಡು ರಾಜಕೀಯ ಪಕ್ಷಗಳಿಗೆ ಅಯೋಗ್ಯತನದ ಈ ಟ್ವಿಟರ್ ವಾರ್ ಬೇಕಿತ್ತ? ಕೂಗಿದ್ದಾರೆ ಎನ್ನಲಾಗುವ ದೇಶ ವಿರೋಧಿ ಹೇಳಿಕೆಯ ಬಗ್ಗೆ ಆರೋಗ್ಯಕರವಾಗಿ ಚರ್ಚೆ ಮಾಡಬಹುದಿತ್ತು. ಆದರೆ ಅದನ್ನು ಬದಿಗೊತ್ತಿ ಈ ರೀತಿ ಅಯೋಗ್ಯತನದ ಪರಮಾವಧಿಗೆ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ಇಳಿದಿರುವುದು ದುರಂತ. ಹಾಗಾದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮೌಲ್ಯಾಧಾರಿತ ರಾಜಕಾರಣ ಅನ್ನೋದನ್ನ ಬಿಟ್ಟು ಬಿಸಾಕೋದೆ. ಇವತ್ತು ಯಾವುದೇ ಪಕ್ಷಗಳಲ್ಲಾಗಿರ್ಬೋದು, ನಾಯಕರಲ್ಲಾಗಿರ್ಬೋದು, ಆ ಪದದ ಅರ್ಥನೇ ಗೊತ್ತಿಲ್ಲ. ರಿಯಲ್ ಎಸ್ಟೇಟ್ ಬಿಲ್ಡರ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಬಿಲ್ಡರ್ಸ್ಗಳು ಮತ್ತು ದುಡ್ಡಿನ ಕುಳಗಳು ಇವತ್ತು ಶಾಸನ ಸಭೆಗಳು ಪ್ರವೇಶಿಸುವ ಸಂದರ್ಭದಲ್ಲಿ ಅವರಿಂದ ನಾವು ಮೌಲ್ಯಾಧಾರಿತ ರಾಜಕಾರಣ ಆಗಿರ್ಬೋದು, ಚಳವಳಿಯುತ ರಾಜಕಾರಣ ಆಗ್ಬೋದು ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ಮೂರ್ಖತನ. ಆದ್ರೆ ಕನಿಷ್ಠ ರಾಜ್ಯದ ಆಗು ಹೋಗುಗಳ ಬಗ್ಗೆ ಆಗಿರ್ಬೋದು, ಅಭಿವೃದ್ಧಿ ವಿಚಾರಗಳಾಗಿರ್ಬೋದು, ಸಾಮಾಜಿಕ ಜವಾಬ್ದಾರಿ ಅನ್ನೋದು ಈ ಎರಡೂ ರಾಜಕೀಯ ಪಕ್ಷಗಳಿಗೆ ಬೇಡವಾ? ಇವ್ರು ಯಾವ ಸಂದೇಶನ ಯುವ ಜನತೆಗೆ ಮತ್ತು ಈ ನಾಡಿನ ಜನತೆಗೆ ಕೊಡಲು ಬಯಸುತ್ತಿದ್ದಾರೆ? ಅಯೋಗ್ಯ ವರ್ಸಸ್ ಅಯೋಗ್ಯ, ಈ ಎರಡೂ ಪಕ್ಷಗಳಿಂದ ಈ ನಾಡಿಗೆ ಮತ್ತು ಈ ದೇಶಕ್ಕೆ ಎಷ್ಟರ ಮಟ್ಟಿಗೆ ಪ್ರಯೋಜನ ಇದೆ? ಅಟ್ಲೀಸ್ಟ್ ಈ ಪೋಸ್ಟ್ ನಂತರ ಆದ್ರೂ ಕೂಡ ಕೆಲವೊಂದು ಕಡೆ ಹೇಳಲಾಗ್ತಾ ಇದೆ, ಆ ಒಂದು ಹೇಳಿಕೆನ ತಿರುಚಿ ದೇಶದ್ರೋಹದ ಪ್ರಕರಣವಾಗಿ ಮಾರ್ಪಡಿಸಲಾಗುತ್ತೆ ಅಂತ ಕಾಂಗ್ರೆಸ್ ಆರೋಪಿಸುತ್ತಿದೆ. ಅದು ನಿಜವೇ ಆಗಿದ್ರೆ ಯಾಕೆ ಬಿಜೆಪಿ ಐಟಿ ಸೆಲ್ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಿಸಬಾರದು? ಯಾಕೆ ಬಂಧಿಸಬಾರದು? ಸಮಾಜದ ಶಾಂತಿ, ಸುವ್ಯವಸ್ಥೆ, ಕಾನೂನನ್ನು ಇವರು ಭಂಗ ತರ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರಾಗಿರ್ಬೋದು ಐಟಿ ಸೆಲ್ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕಾಂಗ್ರೆಸ್ ಯಾಕೆ ಕೈಗೊಳ್ತಾ ಇಲ್ಲ? ಸರ್ಕಾರವೇನಾದ್ರೂ RSS ಅಣತಿಯಂತೆ ಏನಾದ್ರೂ ನಡೀತಾ ಇದೆಯಾ? ಅಥವಾ ಸರ್ಕಾರಕ್ಕೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯ ವಿಚಾರಗಳ ಮೇಲೆ, ಕೋಮು ಸಾಮರಸ್ಯದ ಮೇಲೆ ಚುನಾವಣೆಗೆ ಹೋಗುವ ಬಯಕೆ ಏನಾದ್ರೂ ಬಯಸ್ತಾ ಇದೆಯಾ? ರಾಜ್ಯದ ಮಾಧ್ಯಮ ಸಲಹೆಗಾರರು, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಿಗೆ ಏನಾದ್ರೂ ಸಾಮಾಜಿಕ ಮಾಧ್ಯಮಗಳಾಗಿರ್ಬೋದು ಮತ್ತು ದೃಶ್ಯ ಮತ್ತು ಶ್ರವಣ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿರುವ ವಿಚಾರಗಳ ಸತ್ಯ ಅಸತ್ಯತೆ ಬಗ್ಗೆ ಸ್ವಲ್ಪನಾದ್ರೂ ಗಂಭೀರತೆ ಇದೆಯಾ? ಇದ್ದರೆ ಎಲ್ಲ ವಿಚಾರಗಳ ಮೇಲೆ ಯಾಕೆ ಪೊಲೀಸ್ ಪ್ರಕರಣ ದಾಖಲಿಸ್ತಾ ಇಲ್ಲ? ಕಳೆದ ವರ್ಷ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟಿಸುವ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ. ಅಲ್ಲಿ ಯಾವುದೇ ಪ್ರಕರಣ ದಾಖಲಾಗಲ್ಲ. ಅಲ್ಲಿನ ಕೆಲವು ಪ್ರಗತಿಪರರು ಮತ್ತು ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಗಳು ಡಿವೈಎಸ್ಪಿ ಅವರಿಗೆ ನೇರವಾಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಅದಕ್ಕೆ ಒಂದು ಎಂಡೋರ್ಸ್ಮೆಂಟ್ ಕೊಟ್ಟು ಅಲ್ಲಿಗೆ ಪ್ರಕರಣ ಕ್ಲೋಸ್ ಮಾಡ್ತಾರೆ. ದೇಶಭಕ್ತಿ, ದೇಶ ಪ್ರೇಮ
ಯಾವ್ದಾದ್ರು ಒಂದು ಪಕ್ಷ ಗುತ್ತಿಗೆ ತಗೊಂಡಿದ್ಯಾ ಇವತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆಗಿರ್ಬೋದು, ಅವರ ಆಶಯಗಳು, ಅವರ ಮೌಲ್ಯಗಳನ್ನ ಇವರೆಲ್ಲ ಬುಡಮೇಲು ಮಾಡ್ತಾ ಇದ್ದಾರೆ ತಮ್ಮ ರಾಜಕೀಯ ಸ್ವಹಿತಾಸಕ್ತಿಗಾಗಿ. ಸದನದ ಅಮೂಲ್ಯ ಸಮಯ ರಾಜ್ಯದ ಜನರ ಜ್ವಲಂತ ಸಮಸ್ಯೆಗಳಿಗೆ ಬಳಕೆಯಾಗಬೇಕಾಗಿದ್ದ ಸಂದರ್ಭದಲ್ಲಿ ಅಯೋಗ್ಯತನದ ಒಂದು ಟ್ವೀಟ್, ಅದಕ್ಕೆ ಪ್ರತ್ಯುತ್ತರವೆಂಬಂತೆ ಕಾಂಗ್ರೆಸ್ನ ಅಯೋಗ್ಯತನದ ಟ್ವೀಟ್. ಬೇರೆಯದ್ದೇ ವಿಚಾರಗಳಿವೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಕ್ಕೆ. ಚುನಾವಣಾ ಸಂದರ್ಭದಲ್ಲಿ ಜನರಲ್ಲಿ ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಶಾಂತಿಯನ್ನು ಕದಡಿ ಅಶಾಂತಿಯ ವಾತಾವರಣದಲ್ಲಿ ಚುನಾವಣೆ ಎದುರಿಸಬೇಕೆಂಬ ಎರಡು ರಾಜಕೀಯ ಪಕ್ಷಗಳ ಉಪಟಳಕ್ಕೆ ನಾಡಿನ ಜನರು ಇದಕ್ಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬಿಜೆಪಿಯ ಅನೇಕ ನಾಯಕರು ಮತ್ತು ಕೆಲವು ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಸ್ಲೋಗನ್ಗಳನ್ನು, ಹೇಳಿಕೆಗಳನ್ನು ಪ್ರತಿಭಟನಾ ರ್ಯಾಲಿಯಲ್ಲಿ ಮಾತನಾಡಿರುವ ಅನೇಕ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ, ವೈರಲ್ ಕೂಡ ಆಗ್ತಾ ಇದೆ. ಆ ಬಗ್ಗೆ ಅಂದು ಬಿಜೆಪಿ ಸರ್ಕಾರ ತೆಳೆದಿದ್ದಂತಹ ನಿಲುವನ್ನು ಇಂದು ಕಾಂಗ್ರೆಸ್ ಸರ್ಕಾರ ಏನಾದ್ರೂ ತಾಳಿದೆಯಾ ಅನ್ನುವ ಪ್ರಶ್ನೆಯೂ ಕೂಡ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಸ್ಪಷ್ಟವಾದಂತಹ ಉತ್ತರ ಕೊಡಬೇಕಿದೆ. ಅದಲ್ಲದೆ ಎರಡು ರಾಜಕೀಯ ಪಕ್ಷಗಳಿಗೆ ದೇಶ ಪ್ರೇಮ ಅನ್ನುವುದು ಚುನಾವಣೆಯ ಸರಕ. ದೇಶ ಪ್ರೇಮದ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ ಇವು ಕೇವಲ ಚುನಾವಣೆ ಗೆಲ್ಲುವ ಗುರಾಣಿಗಳಾಗಿದೆಯಾ ಈ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ? ಜನರ ಹಿತಾಸಕ್ತಿ, ಯುವಕರ ಹಿತಾಸಕ್ತಿ, ಬೆಲೆ ಏರಿಕೆ, ಹಣದುಬ್ಬರ, ರೈತರ ಹಿತಾಸಕ್ತಿಗಳ ಮೇಲೆ ಚುನಾವಣೆ ಎದುರಿಸಬೇಕಾಗಿದ್ದಂತಹ ರಾಜಕೀಯ ಪಕ್ಷಗಳು ಭಾವನಾತ್ಮಕ ವಿಚಾರಗಳ ಮೇಲೆ ಚುನಾವಣೆಗೆ ಹೋಗುತ್ತಿರುವುದು, ತೊಂದರೆಗೆ ಒಳಗಾಗುತ್ತಿರುವುದು ದುರಂತ. ಹಾಗಾದ್ರೆ ಸಮಾಜದ ಶಾಂತಿ, ಕುವೆಂಪು ಕಂಡ ವಿಶ್ವ ಮಾನವ ಸಂದೇಶ, ಸರ್ವ ಜನಾಂಗದ ಶಾಂತಿಯ ತೋಟ ಕನ್ನಡ ನಾಡಿನಲ್ಲಿ ನೆಲೆಸ್ತಾ ಇದೆಯಾ? ಸದನದ ಸಚ್ಚಾರಿತ್ರ್ಯ ಯಾವ ರೀತಿ ಈ ಎರಡು ರಾಜಕೀಯ ಪಕ್ಷಗಳಿಂದ, ಅದರ ಮೈತ್ರಿಯ ಒಂದು ಭಾಗ ಮತ್ತೊಂದು ಪ್ರಾದೇಶಿಕ ಪಕ್ಷದಿಂದ ಇವತ್ತು ರಾಜ್ಯದ ಸ್ಥಾನ, ಮಾನ, ಗೌರವ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಮಾಧ್ಯಮಗಳಲ್ಲಿ ಹರಾಜಾಗುತ್ತಿದ್ದರೂ ಕೂಡ ಒಂದೇ ಒಂದು ಧ್ವನಿ ಎತ್ತದೇ ಇರತಕ್ಕಂಥದ್ದು ಮಾಧ್ಯಮಗಳ ಒಂದು ನೈತಿಕತೆಗೆ ಹಿಡಿದ ಕೈಗನ್ನಡಿ. ಎರಡು ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಯೋಗ್ಯತನದ ಟ್ವೀಟ್ಗಳ ಮೂಲಕ ನಾಡಿನ ಜನ ಮತ್ತು ಅಭಿವೃದ್ಧಿಯನ್ನು ಕಡೆಗಣಿಸಿ ಬಿಜೆಪಿ ಭಾವನಾತ್ಮಕ ವಿಚಾರಗಳ ಮೇಲೆ, ರಾಮ ಮಂದಿರದ ವಿಚಾರದ ಮೇಲೆ, ರಾಷ್ಟ್ರೀಯತೆ ವಿಚಾರದ ಮೇಲೆ ಚುನಾವಣೆ ಎದುರಿಸಲು ಸರ್ವಸನ್ನದ್ಧವಾಗಿದೆ. ಕಾಂಗ್ರೆಸ್ ಅಭಿವೃದ್ಧಿ ಪರವಾಗಿ ಚರ್ಚೆನೂ ಮಾಡ್ತಾ ಇಲ್ಲ, ನಿರುದ್ಯೋಗದ ಬಗ್ಗೆ ಪ್ರಶ್ನೆನೂ ಮಾಡ್ತಾ ಇಲ್ಲ, ಕಪ್ಪು ಹಣದ ಬಗ್ಗೆನೂ ಪ್ರಶ್ನೆ ಮಾಡ್ತಾ ಇಲ್ಲ, ರಾಹುಲ್ ಗಾಂಧಿಯವರ ಭಾರತ್ ಜೋಡ್ ನ್ಯಾಯ್ ಯಾತ್ರೆಯ ಬಗ್ಗೆನೂ ಚರ್ಚೆ ಮಾಡ್ತಾ ಇಲ್ಲ. ಕೇವಲ ಚರ್ಚೆ ಇಲ್ಲದೆ ಭಾವನಾತ್ಮಕ ವಿಚಾರಗಳ ಮೇಲೆ ಜನರ ಮನಸ್ಸಿನಲ್ಲಿ ಏನೋ ಒಂದು ವೇವ್ ಕ್ರಿಯೇಟ್ ಮಾಡಿ ಚುನಾವಣೆಗೆ ಹೋಗುವ ಈ ವ್ಯವಸ್ಥಿತ ಷಡ್ಯಂತ್ರಕ್ಕೆ ಎರಡೂ ಪಕ್ಷಗಳು ಮುಂದಾಗಿರುವುದು ಜನರಿಗೆ ಯಾವ ರೀತಿಯ ನ್ಯಾಯ ಒದಗಿಸ್ಲಿಕ್ಕೆ ಎರಡು ರಾಷ್ಟ್ರೀಯ ಪಕ್ಷಗಳು ಮುಂದಾಗ್ತಾ ಇದೆ? ಹಾಗಾದ್ರೆ ಈ ಅಯೋಗ್ಯತನದ ಟ್ವೀಟ್ ನಾಡಿನ ಜನರ ಬಹುದೊಡ್ಡ ಆಶಯಗಳಿಗೆ ಭಂಗ ತರ್ತಾ ಇದೆಯಾ? ಹಾಗಾದ್ರೆ ಈ ನಾಡಿನ ಪ್ರಜ್ಞಾವಂತರು ಈ ಎರಡು ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ?